ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆದಿದೆ. ಡಿಕೆಶಿ ಸಿಎಂ ಆದ ಬಳಿಕ ಸಿಎಲ್ಪಿ ಸಭೆಯಲ್ಲಿ ಮೊದಲ ಬಾರಿಗೆ ಮಾತಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ನಾವು ಉತ್ತಮ ಆಡಳಿತ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಆಡಿರುವಂಥ ಮಾತು ಇಡೀ ದೇಶಕ್ಕೆ ಮಾದರಿಯ ಸಂದೇಶ ರವಾನೆ ರೀತಿಯಲ್ಲಿ ಸುಗಮವಾಗಿ ಅಧಿಕಾರ ಹಸ್ತಾಂತರ ಆಗಿದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೇರೆ ಪಕ್ಷದವರು ಕೂಡ ಆಶ್ಚರ್ಯಪಟ್ಟರು, ಅಷ್ಟು ಸುಲಭವಾಗಿ ಆಯಿತು ಅಂದರೆ ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯನವರು ಆ ಸ್ಥಾನವನ್ನು ತಮಗೆ ಬಿಟ್ಟುಕೊಟ್ಟಿದ್ದರ ಬಗ್ಗೆ ಮಾತಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅದಕ್ಕಾಗಿ ಅಂತ ಡಿಕೆಶಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ವೇಣುಗೋಪಾಲ್, ಸುರ್ಜೇವಾಲಾರಿಗೂ ಕೂಡ ನಾನು ಆಭಾರಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಅಧಿಕಾರ ಇರುತ್ತೆ ಹೋಗುತ್ತೆ, ಏನು ಕೆಲಸ ಮಾಡಿದ್ವಿ ಅದು ಮುಖ್ಯ ಅಂತ ಹೇಳಿದ್ದಾರೆ. ಸೊ ಈ ಹಿಂದೆ ನನಗೂ ಕೂಡ ಮಂತ್ರಿ ಪದವಿ ಕೊಟ್ಟಿರಲಿಲ್ಲ ಅನ್ನುವಂಥ ಮಾತುಗಳನ್ನು ಮತ್ತೊಮ್ಮೆ ಈ ಸಿಎಲ್ಪಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಕ್ಯಾಬಿನೆಟ್ ಪುನರ್ರಚನೆ ಸಂದರ್ಭದಲ್ಲಿ ಯಾರಿಗೆಲ್ಲ ಅವಕಾಶ ಸಿಕ್ಕಿರಲಿಲ್ಲ ಅವರನ್ನು ಸಮಾಧಾನ ಪಡಿಸೋ ರೀತಿಯಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಮಂತ್ರಿಗಿರಿ ಅಸಮಾಧಾನದ ಬಗ್ಗೆ ಮಾತಾಡಿರೋದು. ನಮ್ಮ ಪಕ್ಷದಲ್ಲಿ ಮಂತ್ರಿ ಆಗೋದಕ್ಕೆ ಅರ್ಹತೆ ಇರೋರು ಅನೇಕ ಜನ ಇದ್ದಾರೆ, ಆದರೆ ಎಲ್ರಿಗೂ ಕೂಡ ಅಧಿಕಾರ ಕೊಡೋದಕ್ಕಾಗಿಲ್ಲ ಅಂತ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದಕ್ಕಾಗಿ ನನಗೂ ಕೂಡ ಬೇಸರ ಇದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ದಾರೆ. ಸಿ ಎಂ ಆದ ನಂತರ ಮೊದಲ ಸಿಎಲ್ಪಿ ಸಭೆಯಲ್ಲಿ ಡಿ ಕೆ ಶಿ ಆಡಿರುವಂಥ ಮಾತು ಇದು. ಇನ್ನು BJP ಮತ್ತು JDS ವಿರುದ್ಧ ಕೂಡ ಈ ಸಭೆಯಲ್ಲಿ ಕಿಡಿಕಾರಿದ್ದಾರೆ ಡಿ ಕೆ ಶಿ. MLC ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಹಾಕಿ ಗೆದ್ದಿದ್ದೀವಿ, ಇದನ್ನು ಅರಗಿಸ್ಕೊಳ್ಳೋದಕ್ಕೆ BJP ಮತ್ತು JDSಗೆ ಆಗ್ತಾ ಇಲ್ಲ. BJP ಹಾಗೂ JDSನವ್ರಿಗೆ ಹತಾಶೆ ಕಾಡ್ತಾ ಇದೆ, ಹೀಗಾಗಿ ವಿಧಾನಸಭೆಯಲ್ಲಿ ನಮ್ಮ ಮೇಲೆ ಬೀಳ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಪಡೆದಿದ್ದು ನಾನು ಮತ್ತು ಸಿದ್ದರಾಮಯ್ಯನವರು ಈ ಹಿಂದೆ. ನಾಗೇಂದ್ರ ಮೇಲಿದ್ದಂಥ ಆರೋಪ ಪ್ರೂವ್ ಆಗಿಲ್ಲ. HDK ಮತ್ತು ಶೋಭಾ ಕರಂದ್ಲಾಜೆ ಅವ್ರ ಮೇಲೂ ಕೇಸ್ ಇದೆ, ಆದರೂ ಕುಮಾರಸ್ವಾಮಿ ಮತ್ತು ಶೋಭಾ ಅವರು ಅಧಿಕಾರದಲ್ಲಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಪಕ್ಷದವರು ಈ ವಿಷಯ ಹಿಡಿದು ಎಳೆದಾಡೋದಕ್ಕೆ ಕಾರಣನೇ ಇಲ್ಲ, ಆದರೂ ಕೂಡ ಕೂಗಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋದಕ್ಕೆ ಅವ್ರಿಗೆ ವಿಷಯ ಬೇಕು ಅಷ್ಟೇ ಅಂದಿದ್ದಾರೆ. ಜೆನ್ಸಿಗಳ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಜೆನ್ಸಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಶಾಸಕರುಗಳಿಗೆ ಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಸಲಹೆ ಇದು. ಸಿಎಲ್ಪಿ ಸಭೆಯಲ್ಲಿ ಜೆನ್ಸಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಏನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ರಾಜೀನಾಮೆ ಕೊಟ್ಟರು, ಅದನ್ನು ಪ್ರಸ್ತಾಪಿಸಿದ್ದಾರೆ. ಸಭೆಯಲ್ಲಿ ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಬಿಜೆಪಿಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆನೂ ಹೇಳ್ದೋ, ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರನ್ನು ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ, ಇವರ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ED ಅವರು ಏನು ಸಲ್ಲಿಸಿದ್ದಾರೆ ಅಲ್ಲೂ ಕೂಡ ನೇರವಾಗಿ ಇವನ ಪಾತ್ರ ಏನು ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಆಗಿದೆ. ಈಗಾಗಲೇ ಹೆಚ್ಚು ಕಮ್ಮಿ 84 ಕೋಟಿಗೆ 79 ಕೋಟಿಯಷ್ಟು ಈಗಾಗಲೇ ರಿಕವರಿ ಮಾಡಿದ್ದಾರೆ. ಇವ್ರ ಹತ್ರ ನಾಗೇಂದ್ರ ಹತ್ರ ಏನು ರಿಕವರಿ ಮಾಡಿಲ್ಲ. ಇವರು ಎಲ್ಲೂ ಇನ್ವಾಲ್ವ್ಮೆಂಟು ಇಲ್ಲ. ಸೊ ನಾವೆಲ್ಲ ನೋಡಿ 2 ವರ್ಷ ಅದನ್ನು ರಾಜೀನಾಮೆ ಕೊಟ್ಟು 2 ವರ್ಷ ಆಯಿತು. ಆತನಿಗೆ ಒಬ್ಬ ದಲಿತನಿಗೆ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಮತ್ತೆ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇವರು ಬೇಕಾದವರು ಅವ್ರ ಬಗ್ಗೆ ಕುಮಾರಸ್ವಾಮಿ ಈಗ ಸವಾಲು ಕರೀತಾರ, ನಾನು ಸವಾಲು ಕರೆದಾಗ ಹಾಕ್ಕೊಂಡಿಲ್ಲ. ನಾನು ಹೇಳಿದೆ ನಡೆಯೋಣ ಚರ್ಚೆ ಮಾಡೋಣ ಅಂತ ಕರೆದಿಲ್ಲ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಲ್ಲ, ಯಾಕೆ ಬರಲಿಲ್ಲ ಆಗ? ಈಗ ನಾನು ಮುಖ್ಯವಾಗಿ ಈಗ ಅದೇನು ಸವಾಲು ಬೇಕು ಎಲ್ಲರ ಕೈಲೂ ಸೈನ್ ಹಾಕಿಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು
ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್ದು ನಾವು ಸೇನ್ ಹಾಕಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗ್ಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿದ್ದು ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಎಲ್ಲಿಗೆ ನಾನು ಹೋಗ್ತಾ ಇದ್ದೀನಿ, ಎಲ್ಲಕ್ಕೂ ಹೋಗ್ತಾ ಇದ್ದೀನಿ. ಇದಕ್ಕೆ ಮಹಾಬಲಿಪುರ ಬರಬೇಕು ಅಂತ ತೀರ್ಮಾನ ಬರ್ತಾರೆ. ಇನ್ನು CLP ಸಭೆಗೆ ಸಿದ್ದರಾಮಯ್ಯ ಗೈರಾಗಿದ್ದಾರೆ. CLP ಸಭೆಗೆ ಆಗಮಿಸದೆ ದೂರ ಉಳಿದಿದ್ದಾರೆ. ಹಾಗಿದ್ರೆ ಇನ್ನೂ ಕೂಡ ಅಸಮಾಧಾನ ತಣಿದಿಲ್ವಾ? ಮತ್ತೊಂದು ಕಡೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೂಡ ಗೈರಾಗಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಕೂಡ CLP ಸಭೆಗೆ ಬಂದಿಲ್ಲ. CLP ಸಭೆಗೆ ಮಾಜಿ CM ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಅವರ ಆಪ್ತ ಅಂತ ಗುರುತಿಸಿಕೊಂಡ ಎಚ್ ಸಿ ಮಹದೇವಪ್ಪ ಇಲ್ಲ. ಇನ್ನು ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಕೂಡ CLP ಸಭೆಗೆ ಆಗಮಿಸಿಲ್ಲ. ಹಾಗಿದ್ರೆ ಅಸಮಾಧಾನ ಇನ್ನೂ ಹಾಗೆ ಇದೆಯಾ? ಅಸಮಾಧಾನ ಶಮನ ಆಗಿಲ್ವಾ ಕಾಂಗ್ರೆಸ್ ಪಾಳೆಯದಲ್ಲಿ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. CM ಆದ ಬಳಿಕ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಮೊದಲ CLP ಸಭೆ ಇದು. ಎಂ ಕೃಷ್ಣಪ್ಪ ಅವರು ಎಷ್ಟು ಬೇಸರಗೊಂಡಿದ್ರು. ಅವ್ರ ಮನೆಗೆ ಸ್ವತಃ DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಹೋಗಿ ಮಾತಾಡಿದರು. ಅದಾದಮೇಲೆ ಸಚಿವ ಸ್ಥಾನದ ಹೊರತು ನಮಗೆ ಮತ್ತೇನು ಬೇಡ ಅನ್ನುವಂಥದ್ದನ್ನು ಖಡಾಖಂಡಿತವಾಗಿ ಹೇಳಿದರು ಕೃಷ್ಣಪ್ಪ.